ಸರ್, ನಿಮ್ಮ ಸಭೆ ನಡೆಸಕ್ಕೆ ಹೊರಟಿದ್ದಂಥ ಸಂದರ್ಭದಲ್ಲಿ ಯಾರಿಗಾದರೂ ಆತಂಕ ಭಯ ಕಾಡ್ತಿತ್ತ ಅಂತ? ನೋಡಿ, ಆತಂಕ ಭಯ ಅನ್ನೋ ಪ್ರಶ್ನೆಗಿನ್ನ ನಾವು ಏನು SC-ಗಳನ್ನ ST-ಗಳನ್ನ ಏನೊಂದು ಪೂರ್ವಭಾವಿ ಸಭೆ ಕರೆದಿದ್ದು, ನಾವು ಬೇರೆ ಪಕ್ಷದವ್ರನ್ನ ಯಾರನ್ನೂ ಕರೆದಿಲ್ಲ. ನಾವು ವಿತಿನ್ ದಿ ಕಾಂಗ್ರೆಸ್ ಪಾರ್ಟಿ ಯಾರು ಆ ಸಮುದಾಯದ ಮುಖಂಡಗಳಿದ್ದಾರೆ, ಶಾಸಕರುಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಇತರ ಪ್ರಮುಖ ನಾಯಕರುಗಳಿದ್ದಾರೆ, ಅವರ ಸಭೆಯನ್ನ ಕರೆದ್ರೆ ಏನರ್ಥ? ಕಾಂಗ್ರೆಸ್ ಪಕ್ಷಕ್ಕೆ ಆ ಎಲ್ಲ ಮುಖಂಡಗಳು ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಸಂಘಟನೆ ಮಾಡಿ ಹೆಚ್ಚು ಮತಗಳನ್ನ ಪಕ್ಷಕ್ಕೆ ಗಳಿಸ್ಕೊಡ್ತಕ್ಕಂಥದ್ದು ಉದ್ದೇಶದಿಂದ ಆ ಸಭೆಯನ್ನ ಮಾಡ್ತಕ್ಕಂಥದ್ದು. ನಾವು ಒಂದು ಬೃಹತ್ ಸಮಾವೇಶ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಆಯೋಜನೆ ಮಾಡಬೇಕು ಅಂತ ಇದ್ದಿದ್ದು. ಆ ಸಭೆಗೆ ಏನು ಬೃಹತ್ ಸಮಾವೇಶ ಸಭೆಗೆ ನಾವು ರಾಹುಲ್ ಗಾಂಧಿ ಅವರನ್ನ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವ್ರನ್ನೆಲ್ಲರೂ ಕೂಡ ಕರೆಸಿ ಆ ಒಂದು ಸಮಾವೇಶ ಮಾಡಬೇಕು ಅಂತ ಇದ್ದದ್ದು. ಈಗ ಹಿಂದೆ ಚುನಾವಣಾ ಪೂರ್ವದಲ್ಲಿ, ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಿತ್ತು. ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳು ಮಾಡಿದ್ದು. ಇವತ್ತು ನಾವು ಯಾರು ಆದಿ ಕರ್ನಾಟಕ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ನಾವು ಕೊಡಿಸ್ತೇವೆ ನಮ್ಮ ಸರ್ಕಾರ ಬಂದ ಮೇಲೆ ಅಂತ ಅಲ್ಲಿ ನಿರ್ಣಯನೂ ಕೂಡ ಮಾಡಿತ್ತಲ್ಲಿ. ಈಗ ಅದಕ್ಕೆ ನಮ್ಮ ಪಕ್ಷದಲ್ಲೇ ಕೆಲವು ಜನ ಬೇರೆ ಬೇರೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇಂತಹ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಒಂದು ಪೂರ್ವಭಾವಿ ಸಭೆಯಲ್ಲಿ ಅವಕಾಶ ಇತ್ತು. ಯಾಕೆಂದ್ರೆ ಅಲ್ಲಿ ಏನು ಹಿಂದೆ ತೀರ್ಮಾನಗಳಾಗಿದ್ದು, ಆ ತೀರ್ಮಾನಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಮಟ್ಟಿಗೆ ಜಾರಿ ಮಾಡಿದ್ದೀವಿ, ಇನ್ನು ಜಾರಿ ಮಾಡುವಂಥವು ಏನಿದ್ದಾವೆ, ಮಾಡ್ತಕ್ಕಂಥದ್ದಕ್ಕೆ ಏನು ಆಕ್ಷೇಪಣೆಗಳಿದ್ದಾವೆ, ಆಕ್ಷೇಪಣೆಗಳನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಂಡು ನಾವು ಅಲ್ಲಿನ ತೀರ್ಮಾನಗಳನ್ನು ಜಾರಿ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡ್ತಕ್ಕಂಥ ಸಭೆ. ಆ ಸಭೆಯಲ್ಲಿ ನಾವು ಬೇರೆ ಯಾವುದೇ ದುರುದ್ದೇಶ ಇದ್ದಿದ್ರೆ ಬೇರೆ ಪಾರ್ಟಿಲಿರೋರ್ನು ಕರಿತಾ ಇದ್ದೋ ನಾವು. ಸದುದ್ದೇಶದ ಸಭೆ ಅಂತ ಹೇಳ್ತಾ ಇದ್ದಾರ, ಆದ್ರೆ ಒಂದು ಹಂತದಲ್ಲಿ ಕೂಡ ನಾವೇನು ಆಸ್ತಿಯನ್ನು ಬರ್ಸ್ಕೊಳಕ್ ಹೋಗಿದ್ವಾ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ. ಆಕ್ಷೇಪಣೆ ಮಾಡದಿದ್ದಾರೆ. ನೀವ್ಯಾರೋ ಕೇಳಿದ್ರು, ಏನ್ ಸ್ವಾಮಿ KPC ಅಧ್ಯಕ್ಷರು ಆಕ್ಷೇಪಣೆ ಮಾಡ್ತಾರೆ ಈ ಸಭೆಗೆ ಅಂತೇಳಿ ಮಾಹಿತಿ ಇದೆ. ನಾವೇನೋ ಅವ್ರ ಆಸ್ತಿ ಬರ್ಸ್ಕೊಳಕ್ಕೇನು ಹೋಗಿಲ್ಲಪ್ಪ, ಅವ್ರ ಯಾಕೆ ಆಕ್ಷೇಪಣೆ ಮಾಡಕ್ ಹೋಗ್ತಾರೆ ಅಂತ ಹೇಳಿದ್ದೀನಪ್ಪ. ಅದರಲ್ಲಿ ದಲಿತ ವಿರೋಧಿ ಆಗ್ತಾರ ಅನ್ನುವಂಥದ್ದು ಕೂಡ ನೀವು ಹೇಳ್ತಾ ಇದ್ರ. ನಾನು ಸ್ಪಷ್ಟ ಮಾಡ್ತೀನಿ, ಏನೆಲ್ಲ ಈ ಒಂದು ದಲಿತ ಸಮುದಾಯದ ಸಭೆಗಳಿಗೆ ಯಾರೇ ಅಡಚಣೆ ಮಾಡಿದ್ರು ಅವರು ದಲಿತ ವಿರೋಧಿಗಳು ಅಂತಾನೆ ಕರೆದ್ರೆ ಏನ್ ತಪ್ಪೇನಾಗೋದಿಲ್ಲ. ಈಗ ಅಡಚಣೆ ಆಗಿಲ್ವಾ? ಇದು ಅಡಚಣೆ ಎಲ್ಲ ಇದೆ. ನೀವು ನಡೆಸಲಿಕ್ಕೆ ಕೂಡದು ಸಭೆ ಅಂತ ಹೇಳಿಲ್ಲ, ಮುಂದೂಡಿ ಅಂತ ಹೇಳಿದ್ರಿಂದ ಈ ಸಮಯ ಸರಿ ಇಲ್ಲ ಮುಂದೂಡಿ ಅಂತಂದ್ರೆ ಮುಂದೂಡಿದ ಕ್ಷಣಕ್ಕೆ ಅಡಚಣೆ ಆಗ್ತದ? ರದ್ದು ಮಾಡಿ ಅಂದ್ರೆ ಅಡಚಣೆ, ಮುಂದೂಡಿ ಅಂದ್ರೆ ಅಡಚಣೆ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.